ಒಬ್ಬರು ಫ್ರೆಂಡ್ಸ್ ಇದ್ರ ಅವ್ರು ಕಲಿತಾರ, ಒಬ್ಬರಿಂದ ಇನ್ನೊಬ್ಬರು ಕಲಿತಾರ, ಒಬ್ಬರು ನೋಡಿ ಇನ್ನೊಬ್ಬರು ಕಲಿಯುವಂತ ವಯಸ್ಸಾಗ ಅವ್ರನ್ನ ಒಂದು SC ಹಾಸ್ಟೆಲ್, ಒಂದು ST ಹಾಸ್ಟೆಲ್, ಒಂದು ಮೈನಾರಿಟಿ ಈ ರೀತಿ ಮಾಡೋದ್ರಿಗೆ ಆಗುದಿಲ್ಲ. ಅದೇನಿದೆ ಒಂದ್ ನಿಮಿಷ ನಂಬರ್ ಆಫ್ ಸೀಟ್ ನಂಬರ್ ಆಫ್ ನಾರಾಯಣ ಸ್ವಾಮಿ ದಯಮಾಡಿ ಮಾತಾಡ್ತಾ ಇದ್ದೆ. ಒಂದ್ ನಿಮಿಷ ಇಡ್ಲಾಗಿ ನಿಮ್ ಪರವಾಗಿ ಜನರಲ್ ಎಲ್ಲರೂ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡ್ತಾರೆ, ಒಟ್ಟಿಗೆ ಜೀವನ ಮಾಡ್ತಾವ್ರೆ. ಯಾಕೆ ಹಾಗಾಗಿ ಎಲ್ಲ ಹುಡುಗರು ಒಟ್ಟಾಗಿ ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಮಾಡಿದ್ದಾರೆ. ಯಾರು ಉದ್ದಾರ ಆಗಿಲ್ವಾ? ನಾವು ಸಪರೇಟ್ ಮಾಡುವಂತ ಕೆಲಸ ಆಗಬಾರ್ದು. ಎಲ್ಲ ವಿದ್ಯಾರ್ಥಿಗಳು ಕೂಡಿ ಬೆಳಿಬೇಕು, ನಮ್ಮ ಸಮಾಜ ಕೂಡಿ ಇರಬೇಕು, ನಮ್ಮ ಸಮಾಜ ಕೂಡಿ ಇರಬೇಕು. ನಮ್ಗೆಲ್ಲಾ ಕೂಡಿ ಇರ್ಬೇಕಂತಂದ್ರೆ ವಿದ್ಯಾರ್ಥಿ ದಶೆಯಲ್ಲಿ ನಾವು ಕೂಡಿ ಇರ್ಬೇಕಾಗ್ತೈತಿ. ವಿದ್ಯಾರ್ಥಿ ದಶೆಯಲ್ಲಿ ನಾವು ಮುಸ್ಲಿಂ ಸಮಾಜಕ್ಕೊಂದು ಬೇರೆ, ಬೇರೆ ಬೇರೆ ಸಮಾಜಕ್ಕೆ ಬೇರೆ ಮಾಡಿದ್ರೆ ಸರಿ ಆಗುದಿಲ್ಲ. ನಮ್ಮ ಹುಬ್ಬಳ್ಳಿಯಲ್ಲಿ ನಾನು ಹಿಂದೂ ಕೂಡ ಹೇಳಿದ್ದೆ, SC ಹಾಸ್ಟೆಲ್ದಲ್ಲಿ ST ಹುಡುಗರಿಲ್ಲ, ST ಹಾಸ್ಟೆಲ್ದಲ್ಲಿ SC ಹುಡುಗರಿಲ್ಲ. ಈ ರೀತಿಯ ಪದ್ಧತಿ ಸರಿಯಲ್ಲ. 25% ರಿಸರ್ವೇಶನ್ ಅಂತ ಹೇಳ್ತಾರೆ ಜನರಲ್, ಈಗ ಅದು ಸಾಲುದಿಲ್ಲ. ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದಾವೆ ಅಷ್ಟು ಇರಬೇಕು. ಆದ್ರೆ ಎಲ್ಲಾ ವಿದ್ಯಾರ್ಥಿಗಳು ಮಿಕ್ಸ್ ಆಗುವಂತ ಕೆಲಸ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, 15 ನಿಮಿಷ ಆಯ್ತು. ಇಲ್ಲ 15 ನಿಮಿಷ ಆಗಿಲ್ಲ, ದಯಮಾಡಿ ಇನ್ನೊಂದು. ಮಾನ್ಯ ಅಧ್ಯಕ್ಷರೇ, ಬೆಲ್ಲದವ್ರೆ ಮುಗೀತು. ಇಲ್ಲ 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 10 ನಿಮಿಷ ಇಲ್ಲ ಕೃಷ್ಣಪ್ಪನವ್ರೆ ಇಲ್ಲ 10 ನಿಮಿಷ ಅಲ್ಲ ಕೃಷ್ಣಪ್ಪ ಒಂದ್ ನಿಮಿಷ ವೇಟ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ನಿನ್ನೆ ರಾಷ್ಟ್ರಪತಿ ಸ್ವಲ್ಪ ಎಲ್ಲ ನೀವು ಕೋಆಪರೇಟ್ ಮಾಡಬೇಕು. ಹಿಂಗೆಲ್ಲ ಮಾಡಿದ್ರೆ ಇನ್ನೊಂದು. ಮಾನ್ಯ ಅಧ್ಯಕ್ಷರೇ, ಇಲ್ಲೇ ನಮ್ಮ ಮಿತ್ರರಾದ ನಮ್ಮ ಕರ್ನಾಟಕದಲ್ಲಿ ಸುಮಾರು 24.1% SCಗಳು STಗಳು ಅದಾರ. ನಮ್ಮ ಬಜೆಟ್ ಎಷ್ಟು ಅಧ್ಯಕ್ಷರೇ? 4,09,000 ಕೋಟಿ ಅಲ್ಲ, ಮತ್ತೆ 24% ಅದಕ್ಕೆ ಇಡಬೇಕಲ್ಲ ನಮ್ಮ SC STಗಳಿಗೆ. ನಮ್ಮ ಸರ್ಕಾರ ಯಾಕೆ ಕಡಿಮೆ ಇಟ್ಟೈತಿ? 98,000 ಕೋಟಿ ಇಡಬೇಕಾಗಿತ್ತು SCPT SPಗೆ ಅಥವಾ ಸಮಾಜ ಕಲ್ಯಾಣ ಇಲಾಖೆಗೆ. ಅದರ ಅರ್ಧ ಇಟ್ಟೈತಿ. ಈಗೇನೋ ನೀವೇನೋ ಒಂದು ಕಾನೂನು ತಗೊಂಬರಕ್ಕೆ ಹೊಂಟಿರಿ. ಆ ಕಾನೂನು ತೆಗೆದುಕೊಂಡು ಬರೋಕ್ಕಿಂತ ಮೊದಲು ಇದನ್ನ ತಾವು ಸರಿ ಮಾಡ್ರಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಂತ ಇದ್ದೇನೆ. ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಲ್ಲವರಲ್ಲೂ ಕೂಡ ಬಜೆಟ್ ಇವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾತೆತ್ತಿದ್ರ ಅಂಬೇಡ್ಕರ್ ವಿಷಯ, ಮಾತೆತ್ತಿದ್ರ ಹಿಂದುಳಿದವ್ರ ಬಗ್ಗೆ ಮಾತಾಡ್ತಾರ. ಅವರೇ ಒಂದು ಇಲಾಖೆಯ ಒಂದು ರಿವ್ಯೂ ಮೀಟಿಂಗ್ ತಗೊಂಡಿದ್ರು, 17ನೇ ತಾರೀಕಿಗೆ ತಗೊಂಡಿದ್ರು. ಅವ್ರು ತಗೊಂಡಾಗ ಆ ವಿಷಯ ನೋಡಿದ್ರೆ ಅವ್ರು ರಿವಿಷನ್ ಮಾಡಿದ್ರು. ಕೌಶಲ್ಯ ಅಭಿವೃದ್ಧಿಯಲ್ಲಿ ಎಷ್ಟು ಖರ್ಚಾಗೈತಿ, ಅದ್ರಾಗ ನಮ್ಮ 17ನೇ ತಾರೀಕು 1ನೇ ಜನವರಿಯಲ್ಲಿ 31% ಕೌಶಲ್ಯ ಅಭಿವೃದ್ಧಿ ಹಣ ಖರ್ಚಾಗಿತ್ತು. ಅದೇ ರೀತಿ ಲೋಕೋಪಯೋಗಿ ಇಲಾಖೆಯಲ್ಲಿ ಎಷ್ಟು ಖರ್ಚಾಗಿದೆ SCPT SP ಹಣ ಅಂತಂದ್ರೆ 34% ಬಿಡುಗಡೆ ಆಗಿತ್ತು. ಕೃಷಿ ಇಲಾಖೆಯಲ್ಲಿ ಎಷ್ಟಾಗಿತ್ತು? 39%. ಇದು ಈ ರಾಜ್ಯದ ಈ ಸರ್ಕಾರದ ಬದ್ಧತೆ. ಜನವರಿ 15 ಆದ್ರೂ ಕೂಡ ಕೇವಲ 25-30% ಕೂಡ ಹಣ ಖರ್ಚಾಗಿದ್ದಿಲ್ಲ. ಮಾನ್ಯ ಅಧ್ಯಕ್ಷರೇ, ಬಹಳ ಆಯ್ತಾಯ್ತು ಸರ್, ನಿನ್ನೆ ವಿವರವಾಗಿ ನೀವು ಪ್ರಾರಂಭ ಮಾಡಿಲ್ಲ ನೆಕ್ಸ್ಟ್ ಕರಿತೀನಿ ನೋಡಿ. ನಿನ್ನೆ ಬಹಳ ವಿವರವಾಗಿ ಪ್ರಾರಂಭ ಮಾಡ್ಲಿಕ್ಕೆ ಕರಿತೀನಿ. ನೀವು ಮಾತಾಡಿದ್ರು ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಮಾತಾಡ್ತಾರ. ಅದ್ರ ಬಗ್ಗೆ ನಾನು ಒಂದು ವಿಷಯ ಹೇಳಕ್ ಇಚ್ಛೆ ಬಿಡ್ತೇನೆ. ಇಲ್ಲೇ ಪರಮೇಶ್ವರ್ ಸಾಹೇಬ್ರು ಅದಾರ. ಅಂಬೇಡ್ಕರ್ ಮಾತಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಯಾರು ಕರಿತೀನಿ. ಮಾಡಿದವ್ರು ಯಾರು? ಕರೆದಿದ್ದೀನಿ, ಮುಗಿಸ್ರಿದೆ. ಅಂಬೇಡ್ಕರ್ ಅವ್ರಿಗೆ ನಮ್ದು ಸ್ವರಾಜ ಕಾನ್ಸ್ಟಿಟ್ಯೂಷನ್ ಒಂದು 5 ನಿಮಿಷ ಅಲ್ಲ ಆಗಿದೆ. ನೀವು ಕೊಟ್ಟಂತ ಸಮಯ ಅಲ್ಲ 5 ಅಲ್ಲ, ಮತ್ತೆ 10 ನಿಮಿಷ ಹೆಚ್ಚಿಗೆ ಆಗಿದೆ. 5 ನಿಮಿಷ ಅಧ್ಯಕ್ಷ, 5 ನಿಮಿಷ ಬಿಟ್ಟು ಹೆಚ್ಚಿಗೆ ಆಗಿದೆ. ಕೃಷ್ಣಪ್ಪನವರೇ ನೀವು ಮಾತಾಡಲಿಲ್ಲ, ನೆಕ್ಸ್ಟ್ ಅವ್ನು ಕರಿತೀನಿ. ಒಂದು 5 ನಿಮಿಷ ಕೃಷ್ಣಪ್ಪ, 5 ನಿಮಿಷ, ಒಂದು 5 ನಿಮಿಷ ಮುಗಿಸ್ಬೇಡಿ. ಮುಗಿಸ್ಬಿಡಿ. ಸುಮ್ಮನೆ ಹಂಗ ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀರಿ, ಮುಗಿಸ್ರಿ. ಈಗ ನಮ್ದು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬಲ್ ಬಗ್ಗೆ ಬಹಳ ಮಾತಾಡ್ತಾರೆ ಸರ್ಕಾರ. ನಿನ್ನೆ ಕೂಡ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಆಗಿತ್ತು. ಅಂಬೇಡ್ಕರ್ ಅವ್ರ ಬಗ್ಗೆ ಏನಾಗಿತ್ತು ಮಾನ್ಯ ಅಧ್ಯಕ್ಷರ? 1928ರಲ್ಲಿ ನಮ್ಮಲ್ಲಿ ಸ್ವರಾಜ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಆಯ್ತು. ಸ್ವರಾಜ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ವಾದ ಏನಿತ್ತು?
ನಮಗ ರಾಜಕೀಯ ಸ್ವಾತಂತ್ರ್ಯಕ್ಕಿಂತ ಮೊದಲು ಸಾಮಾಜಿಕ ಸ್ವಾತಂತ್ರ್ಯ ಬರಬೇಕು ಅಂತ ಹೇಳಿ. ಆದ್ರೆ ಸ್ವರಾಜ್ಯ ಕಾನ್ಸ್ಟಿಟ್ಯೂಷನ್ ದಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಕ್ ತಯಾರಿದ್ದಿಲ್ಲ. ಹಂಗಾಗಿ ಆ ಕಮಿಟಿಯಿಂದ ಅವ್ರನ್ನ ಹೊರಗಿಟ್ರು. 1931 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಯ್ತು. ಆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಕಾಂಗ್ರೆಸ್ ಸರ್ಕಾರ ಅದನ್ನು ಕಾಂಗ್ರೆಸ್ ಬೈಕಾಟ್ ಮಾಡಿತು. ಆದ್ರೆ ಅಂಬೇಡ್ಕರ್ ಅವರು ಅದರಲ್ಲಿ ಭಾಗವಹಿಸಿದ್ರು. ಆಗ ಭಾಗವಹಿಸಿದ್ದಕ್ಕೆ ಅವ್ರಿಗೇನಂತೆ ಕಾಂಗ್ರೆಸ್ ಹೇಳ್ತು, ಅವರು ಟ್ರೈಟರ್ ಅಂತ ಹೇಳಿದ್ರು. ಅಂದ್ರೆ ದೇಶದ್ರೋಹಿ ಅಂತ ಅವ್ರಿಗೆ ಬಿರುದನ್ನ 1937ರಲ್ಲಿ ಬಾಂಬೆ ಅಸೆಂಬ್ಲಿ ಎಲೆಕ್ಷನ್ ಆಯ್ತು. ಆ ಅಸೆಂಬ್ಲಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪಾರ್ಟಿ ಸೋಲಾಕ ಕಾಂಗ್ರೆಸ್ ಕಾರಣೀಭೂತರಾದ. ಅದೇ ರೀತಿ 1946ರಲ್ಲಿ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ದಿಂದ ಅಲ್ಲಿ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆತಂದ್ರ ಅದಕ್ಕೆ ಕಾರಣ ಅದನ್ನು ಸೋಲಿಸಿದವರು ಕೂಡ ಮಾನ್ಯ ಅಧ್ಯಕ್ಷರೇ ಕಾಂಗ್ರೆಸ್ದವ್ರ. ಆದ್ರ ಅದೇ ರೀತಿ 1900 ಎಲ್ಲರೂ ಬಂದು ಹೇಳ್ತಾ ಇದ್ದೀರಿ, ಕನ್ಕ್ಲೂಡ್ ಮಾಡ್ರಿ ಬೆಲ್ಲದವ್ರೆ. ಈ ರೀತಿ ನಾವು ಇದ್ರ ಬಗ್ಗೆ ಮತ್ತೆ ನೀವು ಏನ್ ಇದು ಮಾಡ್ತೀರಿ, ನಮ್ಮ ಮಾನ್ಯ ನಮ್ಮ ವಿರೋಧ ಪಕ್ಷದ ಧುರೀಣರು ಹೇಳ್ತಾ ಇದ್ದಾರೆ ಇದನ್ನ ನಾವು ಆಮೇಲೆ ವಿಷಯ ತೆಗೆದುಕೊಳ್ಳೋಣ ಅಂತ ಹೇಳಿ. ಅದ್ರ ಪ್ರಕಾರ ನಾವು ಇದನ್ನ ಆಮೇಲೆ ಈ ವಿಷಯ ತೆಗೆದುಕೊಳ್ತೇವೆ. ಮಾನ್ಯ ಅಧ್ಯಕ್ಷರೇ, ಇದೊಂದು ನಾವು ಹೇಳಿದ್ವಿ, ಇದೊಂದು ಹಲಾಲ್ ಬಜೆಟ್ ಅಂತ ಹೇಳಿ. ಯಾಕೆ ಹಲಾಲ್ ಬಜೆಟ್ ಅಂತ ಹೇಳಿ ವಿವರವಾಗಿ ನಮ್ಮ ಜ್ಞಾನೇಂದ್ರ ಅವರು ಹೇಳಿದ್ರು. ಯಾಕಂದ್ರೆ ಮುಸಲ್ಮಾನರಿಗೆ ಸಮಾಜಕ್ಕೆ ಆ ಅಮೌಂಟ್ ಈ ಅಮೌಂಟ್ ನೀವು ಬೇರೆ ಬೇರೆ ಅಮೌಂಟ್ ಅನ್ನು ಮುಸ್ಲಿಂ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ತೊಂದರೆ ಇಲ್ಲ. ಆದ್ರೆ ಕೃಷ್ಣಪ್ಪ ಅವರೇ, ನೀವು ಮಾತಾಡಲಿಲ್ಲ ಅಂತ ನಾನು ಹೇಳಿದ್ದೀನಿ, ನೀವು ಪ್ರಾರಂಭ ಮಾಡಲಿಲ್ಲ ಅಂತ ಪ್ರಾರಂಭ ಮಾಡಿ. ಯಾರನ್ನು ಬ್ಲೇಮ್ ಮಾಡಕ್ ಹೋಗ್ಬೇಡಿ. ಕೊಡಬೇಕಿತ್ತಲ್ಲ, ಗ್ಯಾರಂಟಿ ಕೊಡ್ತಾ ಇಲ್ಲ. SCPT ಅಭಿವೃದ್ಧಿಗೆ ಯೂಸ್ ಮಾಡಿದ್ರೆ ನಮ್ಗೆ ತೊಂದರೆ ಇಲ್ಲ. ಅದನ್ನ ಹಾಸ್ಟೆಲ್ಗಳನ್ನು ಮಾಡ್ತಾ ಇದ್ದಾರೆ, ಮೌಲಾನಾ ಅಬ್ದುಲ್ ಆಜಾದ್ ಶಾಲೆಗಳನ್ನು ಮಾಡ್ತಾ ಇದ್ದಾರೆ, ಅಂದ್ರೆ ಹೊಸ ಮದ್ರಾಸಗಳನ್ನು ಮಾಡ್ತಾ ಇದ್ದಾರೆ. ಮಾಡಿ ಏನ್ ಮಾಡೋದಕ್ಕೆ ಆ ಸಮಾಜವನ್ನು ಸಂಪೂರ್ಣ ದೂರ ಇಡ್ಬೇಕಂತ ಮಾಡಿರಿ. ಬಂದ್ ಮಾಡ್ರಿ. ಆ ಮುಸ್ಲಿಂ ಸಮಾಜ ಸಂಪೂರ್ಣ ದೂರ ಇಡ್ಬೇಕಂತ ಹೇಳಿ ಮಾತಾಡ್ತೀವಿ, ಸೆಕ್ಯುಲರ್ ಅಂತ ಹೇಳ್ತೀರಿ. ಅಂದ್ರೆ ಅದನ್ನು ಹಲಾಲ್ ಬಜೆಟ್ ಮೌಲಾನಾ ನೀವು ಪ್ರಾರಂಭ ಮಾಡ್ತೀರಿ. 1,000 ಕೋಟಿ ರೂಪಾಯಿ ಕೊಟ್ಟಿದ್ದೀರಾ ಈ ಸರ್ಕಾರ